ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಗೈಸ್ ಎಲ್ಲರಿಗೂ ತುಂಬಾ ಒಳ್ಳೆಯ ದಿನ. ಯಾಕೆಂದರೆ ಇವತ್ತು ಬಂದು ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಆಷಾಢ ಮಾಸದಲ್ಲಿ ತುಂಬಾ ವಿಶೇಷತೆ ಇರುವಂಥದ್ದು ಶುಕ್ರವಾರಗಳು. ಸೊ ಅದರಲ್ಲಿ ಮೊದಲನೇ ಶುಕ್ರವಾರ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೈಸೂರಿನ ಜನತೆಗೆ ಇದೊಂದು ವಿಶೇಷವಾದ ದಿನ. ಯಾಕೆಂದರೆ ಜಗತ್ ಪ್ರಸಿದ್ಧವಾದ ದೇವಸ್ಥಾನ ಚಾಮುಂಡೇಶ್ವರಿ ದೇವಿ ಬೆಟ್ಟ ಸೊ ಮೈಸೂರಲ್ಲಿರೋದು. ಸೊ ಇವತ್ತು ಬಹಳ ಜನ ತುಂಬ ಕಾತುರದಿಂದ ಕಾದಿರೋ ದಿನ. ಯಾಕೆಂದರೆ ಚಾಮುಂಡಿ ಬೆಟ್ಟದಲ್ಲಂತೂ ವಿಶೇಷ ಪೂಜೆಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ. ಚಾಮುಂಡೇಶ್ವರಿ ದೇವಿ ಪೂರ್ತಿ ಅಲಂಕಾರ ಮಾಡಿರ್ತಾರೆ ದೇವಿಗೆ. ಸೊ ಜೊತೆಗೆ ಪೂರ್ತಿ ಹೊರಗಡೆ ಎಲ್ಲ ನೀಟಾಗಿ ಹೂವಿನ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ನೋಡೋದೇ ತುಂಬ ಖುಷಿ. ಶುಕ್ರವಾರ, ಶನಿವಾರ, ಭಾನುವಾರ ಯಾರಿಗೂ ಸ್ವಂತ ವೆಹಿಕಲ್ಸು ಮೇಲ್ಗಡೆ ಬೆಟ್ಟಕ್ಕೆ ಬಿಡೋದಿಲ್ಲ. ಸೊ ಎಲ್ಲರಿಗೂ ಬಸ್ಸಲ್ಲಿ ಹೋಗಬೇಕಾಗಿ ಬರುತ್ತೆ. ಸೊ ವಿ ಎ ಪಿಗಳಿಗೆ ಮಾತ್ರ ಎಂಟ್ರಿ ಇರುತ್ತೆ. ಸೊ ವಿ ಎ ಪಿಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ವಿಶೇಷ ದರ್ಶನ ಅಂತೇಳಿ 2,000 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ಸೊ ಇನ್ನು ನಾರ್ಮಲ್ ಟಿಕೆಟ್ ಅಷ್ಟೇ. ಬಟ್ ಜನ ಅಂತೂ ತುಂಬ ಜನ ಇರ್ತಾರೆ. ಬಸ್ಸಲ್ಲಿ ಬರೋರು ಇರ್ತಾರೆ, ಜೊತೆಗೆ ಡೈರೆಕ್ಟಾಗಿ ಮೆಟ್ಲತ್ಕೊಂಡು ಬರೋರು ಇರ್ತಾರೆ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಪ್ರತಿ ವರ್ಷ ಮೆಟ್ಲತ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಹೋಗ್ತಾ ಇದೆ. ಬಟ್ ಈ ಸಲ ಸ್ವಲ್ಪ ಕೆಲಸಗಳಿತ್ತು. ಸೊ ಹಾಗಾಗಿ ಬೆಳಗಿನ ಜಾವನೇ ಹೋಗೋಕ್ಕಾಗಿಲ್ಲ. ಬಟ್ ಆದರೂ ಇನ್ನೂ 3 ವಾರ ಬ್ಯಾಲೆನ್ಸ್ ಇದೆ. ಸೊ ಅದರಲ್ಲಿ ಯಾವುದಾದ್ರು ಒಂದಿನ ಮಿಸ್ ಮಾಡದೆ ಹೋಗ್ತೀನಿ. ಇನ್ನು ಶುಕ್ರವಾರ ಅಂದರೆ ವಿಶೇಷ ಪೂಜೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಾತ್ರ ಅಲ್ಲ, ಸೊ ಮೈಸೂರಿನ ಎಲ್ಲ ಮನೆಗಳಲ್ಲೂ ಕೂಡ ವಿಶೇಷ ಪೂಜೆನೇ. ಸೊ ಬೆಳಗಿನ ಜಾವನೇ ಮಳೆ ಬರ್ತಾ ಇದೆ. ಸೊ ಇವತ್ತಿಂದ ಆಷಾಢ ಸ್ಟಾರ್ಟು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ದಿನ ಮೈಸೂರಲ್ಲಿ ಮಳೆನೇ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ಕೂಡ ನಿಧಾನಕ್ಕೆ ನೀಟಾಗಿ ಎಲ್ಲ ತೊಳೆದು ಸೊ ರಂಗೋಲಿ ಬಿಡ್ತಾ ಇದ್ದೀನಿ. ಇದರಲ್ಲೂ ನಮಗೆ ಹೊರಗಡೆ ಎಲ್ಲ ಹೊಸ ರೋಡ್ ಆಗಿದೆ. ಸೊ ರಂಗೋಲಿ ಬಿಡೋದಕ್ಕಂತ ಒಳ್ಳೆ ಜಾಗ ಇದೆ. ಬಟ್ ಮಳೆ ಬಂದಿರೋ ಕಾರಣ ದೊಡ್ಡದಾಗಿ ಬೇಡ ಅಂತ ಸಿಂಪಲ್ಲಾಗೆ ಬಿಟ್ಟೆ. ಇನ್ನು ನಾನು ರೆಡಿಯಾಗಿ ಆಫೀಸಿಗೆ ಬೇರೆ ಹೋಗಬೇಕು. ಆಫೀಸಲ್ಲಿ ಕೂಡ ಇವತ್ತು ಪೂಜೆ ಮಾಡೋಣ ಸಿಂಪಲ್ಲಾಗಿ ಅಂತ. ಸೊ ಹನಿ ಅಂತೂ ಚೆನ್ನಾಗಿ ಬರ್ತಾ ಇದೆ. ಇನ್ನು ಬೇಗ ನಾನು ರೆಡಿಯಾಗಿ ಹೋಗೋಣ ಅಂದ್ಕೊಂಡೆ. ಬಟ್ ಇವತ್ತು ಲೇಟ್ ಆಯಿತು. ಸೊ ಮನೆಯಲ್ಲೇ ಕೂತ್ಕೊಂಡು ಕೆಲವೊಂದು ಫಾಲೋಪಿಂಗ್ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಸೊ ಆಫೀಸಿಗೆ ಹೊರಟೆ. ಸೊ ಆಫೀಸಿಗೆ ಹೊರಡೋಣ ಅಂತೇಳಿ ಬಂದೆ. ಬಟ್ ನನ್ನ ಗಾಡಿಗೆ ಇನ್ನೂ ಸರ್ವಿಸಿಂದ ಬಂದಿಲ್ಲ. ಸೊ ಗಾಡಿಯವರು ಫೋನ್ ಮಾಡಿದ್ರೆ ಅವ್ರು ಇನ್ನೂ 3 ಡೇಸು 4 ಡೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಗಾಡಿ ಇದೆ ಮನೆಯಲ್ಲಿ, ಸದ್ಯಕ್ಕೆ ಈ ಗಾಡಿಯಲ್ಲೇ ಹೋಗಬೇಕು. ನೋಡೋಣ, ಅವ್ರು ಏನಾದ್ರು ಇವತ್ತು ಕೊಟ್ಟರೆ ಓಕೆ. ಬಟ್ ಅವರು ಇನ್ನೂ 3 ಡೇಸ್ 4 ಡೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಆಫೀಸಿಗೆ ಬಂದೆ. ಆಫೀಸಿಗೆ ಬಂದಾಗ ಸೊ ಪೂಜೆಗೆಲ್ಲ ಬರಬೇಕಾದ್ರೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನ ತೊಗೊಂಡು ಬಂದ್ವಿ. ಸೊ ಕಾರ್ತಿಕ ಮಾಸದಲ್ಲಿ ಹೇಗೆ ಶಿವನಿಗೆ ನಾವು ವಿಶೇಷ ಪೂಜೆಗಳು ಮಾಡ್ತೀವಿ, ಹಾಗೆ ಆಷಾಢ ಮಾಸದಲ್ಲಿ ಎಲ್ಲ ಹೆಣ್ಣು ದೇವರುಗಳಿಗೆ ಪೂಜೆನ ಮಾಡ್ತೀವಿ. ಸೊ ಇಲ್ಲಿ ಚಿಕ್ಕದು ಚಾಮುಂಡೇಶ್ವರಿ ಇದೆ, ಜೊತೆಗೆ ಲಕ್ಷ್ಮಿ ಇದೆ. ಸೊ ಎಲ್ಲ ಒಳ್ಳೆ ಪೂಜೆ ಆಯಿತು. ಈ ನನ್ನ ಈ ದಿನದ ಏನೆಲ್ಲ ಕೆಲಸಗಳಿತ್ತು ನೀಟಾಗಿ ಎಲ್ಲ ಫಾಲೋಅಪ್ ಎಲ್ಲ ಮುಗಿಸ್ಕೊಂಡು ಸೊ ಈಗ ಮನೆಗೆ ಹೋಗೋಣ ಅಂತೇಳಿ ಹೊರಡೋಣ ಅಂತೇಳಿ ಹೊರಟೆ. ಮನೆಗೆ ಬಂದೆ ಗಾಯ್ಸ್. ವರ್ಕ್ ಎಲ್ಲ ಮುಗೀತು. ಇವತ್ತು ಬೇಗ ಮನೆಗೆ ಬಂದೆ. ಯಾಕೆ ಅಂದರೆ ಸೊ ಗಾಡಿ ಇರಲಿಲ್ಲ. ಸೊ ಡ್ರಾಪ್ ಹಾಕಿಸ್ಕೋಬೇಕಿತ್ತು. ಸೊ ಹಾಗಾಗಿ ಅವ್ರು ಎಷ್ಟು ಗಂಟೆಗೆ ಮನೆಗೆ ಹೋಗ್ತಿದ್ರು ಅದೇ ಟೈಮಿಂಗ್ಸ್ಗೆ ನಾನು ಕೂಡ ಮನೆಗೆ ಬಂದೆ. ಇಲ್ಲ ಅಂತಿದ್ರೆ ಅಲ್ಲಿ ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದಿತ್ತು. ಬಟ್ ಗಾಡಿ ಇನ್ನೂ ಬಂದಿಲ್ಲ. ಸ್ಯಾಡ್ ನ್ಯೂಸು. ಏನೂ ಮಾಡೋಕ್ಕಾಗಲ್ಲ. ಹೊಸ ಗಾಡಿ ಇನ್ನೂ ನಾನು ತೊಗೊಂಡು 1 ಇಯರ್ ಕೂಡ ಕಂಪ್ಲೀಟ್ ಆಗಿಲ್ಲ. ಬಟ್ ಆಗಲೇ ಗಾಡಿ ಬ್ಯಾಟ್ರಿ ಕೈ ಕೊಟ್ಟಿದೆ. ಸೊ ಅದಿನ್ನೂ ಅಪ್ರೂವಲ್ ಆಗಿ ಬರೋದಕ್ಕೆ 3 ಡೇಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಮನೇಲಿ ಇನ್ನೊಂದು ಗಾಡಿ ಇದೆ, ಅದನ್ನೇ ಯೂಸ್ ಮಾಡೋದು ಅಷ್ಟೇ. ಗಾಯ್ಸ್, ಇದು ಇವತ್ತಿನ ಚಾಮುಂಡೇಶ್ವರಿಯ ವಿಗ್ರಹದ ಪೂರ್ತಿ ಅಲಂಕಾರ ತುಂಬಾ ಚೆನ್ನಾಗಿ ಬಂದಿದೆ. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಈ ದಿನ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಕಡೆ ಎಲ್ಲ ಕಡೆ ವೀಡಿಯೋಸ್ ಬಿಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು ನೋಡಿ. ಇನ್ನು ನಾನು ನನ್ನ ಮಗಳು ಬೇಗ ಬಂದಿದ್ದಲ್ಲ ಆಫೀಸಿಂದ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಈಗ ನೆಕ್ಸ್ಟು ಬಂದು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಹಾಗಾಗಿ ಹಬ್ಬಕ್ಕೆ ಅಂತೇಳಿ ಎಲ್ಲ ಕಡೆ ಸ್ಯಾರೀಸ್ನ ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಸೊ ನಮಗೆ ಇಲ್ಲೇ ಹತ್ತಿರದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನ ಹಿಂಭಾಗ ಪ್ರಸನ್ನ ಪಾರ್ವತಿ ಅಂತ ಹೇಳಿ ಒಂದು ಚೌಟ್ರಿ ಇದೆ. ಅಲ್ಲಿ ಇವತ್ತು ಸ್ಯಾರಿ ಎಕ್ಸ್ಪೋ ನಡೀತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ನನ್ನ ಮಗಳಲ್ಲಿಗೆ ಹೊರಡೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಚೆನ್ನಾಗಿದೆ. ಕ್ರೇಪ್ ಸ್ಯಾರಿಗಳು ತುಂಬ ಇದೆ, ಕ್ರೇಪ್ ಸಿಲ್ಕ್. ಸೊ ಪ್ರೈಸು ಕೂಡ ಕಂಫರ್ಟಬಲ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿದೆ, ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಮತ್ತು ಸ್ಯಾರೀಸು ತುಂಬ
ವೆರೈಟಿ ಸ್ಯಾರೀಸ್ಗಳಿದೆ. ಜೊತೆಗೆ ಪ್ರೈಸು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಹೊರಗಡೆ ನೋಡೋದಕ್ಕಿಂತ ಏನಿದೆ ಸೇಮ್ ಇದೆ, ಬಟ್ ಜಾಸ್ತಿ ಯಾವುದು ಇಲ್ಲ ಅಂತ ಹೇಳ್ತಾಯಿದ್ರು. ಸರಿ, ನಾವು ಒಂದು ಸಲ ನೋಡಿದ್ರೆ ಏನೋ, ಹೇಗಿದ್ರು ಫ್ರೀಯಾಗಿದ್ದೀನಿ. ಸೊ ಬೇರೆ ಟೈಮಲ್ಲಿ ನನಗೆ ವರ್ಕ್ ಲೋಡ್ ಇದ್ದಾಗ ನಾನು ಫ್ರೀ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಇವತ್ತು ಫ್ರೀ ಇದೆ, ಸೊ ನನ್ನ ಮಗಳು ಕೂಡ ಹೋಗೋಣ ಒಂದು ರೌಂಡ್ ನೋಡೋದಕ್ಕೇನು ಅಂತ ಇದ್ಲು. ಸರಿ ಅಂತೇಳಿ ಹೊರಟಿದ್ದೀವಿ. ಇನ್ನು ಇದು ನಮ್ಮ ಊರಿನ ಮೇನ್ ರೋಡು. ಸೊ ಒಂದೇ ರೋಡಲ್ಲಿ ಸಿಗುತ್ತೆ. ಇದು ಚಂದ್ರಮೌಳೇಶ್ವರ ದೇವಸ್ಥಾನ ಹಿಂಭಾಗನೇ ಇರುವಂಥದ್ದು. ಇದು ತುಂಬ ವರ್ಷದಿಂದ ಇರುವಂತಹ ಹಳೇ ಚೌಟ್ರಿ ಇದು. ಅವಾಗೆಲ್ಲ ತುಂಬಾ ಫೇಮಸ್ಸು, ಯಾಕೆಂದರೆ 2 ಚೌಟ್ರಿ ಇದ್ದಿದ್ದು ಇಲ್ಲಿ. ಸೊ ಒಂದು ಶ್ರೀರಾಮ ಕಲ್ಯಾಣ ಮಂಟಪ, ಒಂದು ಪ್ರಸನ್ನ ಪಾರ್ವತಿ 2ನೇ ನೋಡಿ. ಇದೇನೇ ಇಲ್ಲೇ ಹಾಕಿರುವಂಥದ್ದು. ಅಷ್ಟು ಜನ ಇಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ. ಈಗ ವರಲಕ್ಷ್ಮಿ ಹಬ್ಬ ಹೇಗಿದ್ರು ಸ್ಟಾರ್ಟ್ ಅಲ್ವಾ, ತುಂಬ ಜನ ಸೊ ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಟೈಮ್ ಇರಲ್ಲ, ಕೆಲವ್ರಿಗೆ ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಸೊ ಅಂಥವ್ರಿಗೆ ಇದು ಆ್ಯಕ್ಚುಲಿ ತುಂಬಾ ಯೂಸ್ಫುಲ್ ಇದೆ. ಸೊ ಜೊತೆಗೆ ಇಲ್ಲೇ ಪ್ರಸನ್ನ ಪಾರ್ವತಿಯಲ್ಲಿ ಹಳೆ ಸ್ಯಾರೀಸ್ಗಳನ್ನ ಕೂಡ ತೊಗೋತಾರೆ. ಸೊ ನಮ್ಮ ಹಳೆ ಸ್ಯಾರೀಸ್ ಏನಿದೆ ಅಂದರೆ ರೇಷ್ಮೆ ಸ್ಯಾರಿಗಳು, ಅದನ್ನು ತಂದು ಕೊಟ್ಟರೆ ಅದು ಎಷ್ಟು ಬೆಳೆ ಬಾಳತ್ತೆ ನೋಡಿಕೊಂಡು ಅದರದ್ದು ದುಡ್ಡು ಕೂಡ ಕೊಡ್ತಾಯಿದ್ದಾರೆ. ಸೊ ಕನಿಕಾ ಪರಮೇಶ್ವರಿ ಅಂತ ಹೇಳಿ ಅದು ಚೆನ್ನಾಗಿದೆ. ಸೊ ಸ್ಯಾರೀಸ್ ನೋಡೋಣ ಅಂತ ಬಂದೆ. ಆ್ಯಕ್ಚುಲಿ ಇವರೇ ಇದೆಲ್ಲ ಎಕ್ಸ್ಪೋ ನಡೆಸ್ತಾ ಇರೋದು. ಯಾವ್ಯಾವ ಥರ ಇದೆ ಏನಿದೆ ಈಗ ಚೆಕ್ ಮಾಡಬೇಕು. ಸೊ ನನಗಂತೂ ತುಂಬಾ ಖುಷಿ ಇದೆ. ಸೊ ಫಸ್ಟು ಎಂಟ್ರಿ ಆಗ್ತಿದ್ದಂಗೆ ಕೆಲವೊಂದು ಕಲರ್ ಅಂತೂ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಈ ಕಲರ್ಸ್ ಎಲ್ಲ ನಾನು ಹೊರಗಡೆ ಅಂದರೆ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ನೋಡಿದ್ದೀನಿ, ಇದರಲ್ಲಿ ನೋಡಿದ್ದೀನಿ, ಅನುರಾಧ ಸ್ಯಾರಿ ಸೆಂಟರಲ್ಲಿ, ಸುಮಂಗಲಿಲೂ ಕೂಡ ಸೇಮ್ ಇದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಕೆಲವೊಂದು ಸ್ಯಾರಿ ಪ್ರೈಸಸ್ಸು ನಾನೇನೀಗ ನೋಡ್ತಾ ಇದ್ದೀನಿ, ಈ ಸ್ಯಾರಿ ಪ್ರೈಸಸ್ ಕೂಡ ಹೊರಗಡೆನೂ ಸೇಮ್ ಇದೆ. ಆ್ಯಕ್ಚುಲಿ 50-100 ಇಲ್ಲೇ ಕಡಿಮೆ ಹಾಕಿದ್ದಾರೆ, ಬಟ್ ಸೂಪರಾಗಿದೆ. ನಾವು ಸಿಟಿಗೆ ಹೋಗಿ ಸ್ಯಾರೀಸ್ ಎಲ್ಲ ಹುಡುಕಿ ತಗೊಳ್ಳೋಷ್ಟು ಟೈಮ್ ಇರಲ್ಲ. ಬಟ್ ಇವತ್ತು ಆಷಾಢ ಶುಕ್ರವಾರ, ಸೊ ರೇಷ್ಮೆ ಸೀರೆಗಳು ತೊಗೊಂಡ್ರೆ ಒಳ್ಳೆ ದಿನ ಕೂಡ ಹೌದು, ಒಳ್ಳೆಯದು ಕೂಡ ಹೌದು. ಸೊ ನನಗಂತೂ ಕೆಲವೊಂದು ಸ್ಯಾರಿ ಕಲರ್ಸ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆ. ಬಟ್ ನಾನು ಲಾಸ್ಟ್ ಟೈಮು ನಮ್ಮನೇಲಿ ಒಂದು ಮದುವೆ ನಡೀತು ಅಂತೇಳಿ ಆವಾಗಲೇ ಒಂದು 4-5 ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೊಂದು 2 ಸ್ಯಾರಿ ನಾನು ವೇರೇ ಮಾಡಿಲ್ಲ. ಸೊ ಅದನ್ನೇ ಇವಾಗ ಹಬ್ಬಕ್ಕೆಲ್ಲ ಉಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಬಟ್ ಅಂದರೂ ಕೂಡ ಸ್ಯಾರೀಸ್ ಅಲ್ವಾ, ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಏನೇನಿದೆ ಕಲರ್ ನೋಡೋಣ ಅಂತೇಳಿ ಬಂದೆ. ಸೊ ರೆಡ್ ಆ್ಯಂಡ್ ಬ್ಲ್ಯಾಕ್, ರಶ್ಮಿಕಾ ಮಂದಣ್ಣ ತಮ್ಮ ಒಂದು ಮದುವೆ ಸಮಾರಂಭದಲ್ಲಿ ಹುಟ್ಟಿದಂತಹ ಕಲರ್ ಕಾಂಬಿನೇಷನು ತುಂಬ ಸರಿಸಿದೆ. ತುಂಬ ಜನ ಆ್ಯಕ್ಚುಲಿ ಆ ಕಲರ್ ಕಾಂಬಿನೇಷನ್ ಅಲ್ಲಿ ಕೇಳ್ತಾಯಿದ್ರು, ಕೇಳಿ ಒಂದಿಬ್ಬರು ತೊಗೊಂಡ್ರು ಕೂಡ. ಸೊ ಇದು ತುಂಬ ಏನು ಕಾಸ್ಟ್ಲಿ ಪ್ರೈಸ್ ಇಲ್ಲ, 8-10 ಸಾವಿರ ರೂಪಾಯಿ ಒಳಗೇ ಸಖತ್ತಾಗಿದೆ ಕಲರ್ಸು. ಬೈ 1 get 1 ಫ್ರೀ ಕೂಡ ಇದೆ ನೋಡಿ. ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಯುನೀಕ್ ಕಲರ್ ಕಾಂಬಿನೇಷನ್ನೇ ತರಿಸಿದ್ದಾರೆ. ಸೊ ತುಂಬ ಏನು ಲಾಟ್ ಹಾಕಿಲ್ಲ, ಬಟ್ ಓಕೆ ಇರೋದ್ರಲ್ಲಿ ಕೆಲವೊಂದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ. ಆರೆಂಜ್ ಗ್ರೀನು, ಆರೆಂಜ್ ಬ್ಲ್ಯಾಕು, ಸೊ ಗ್ರೀನು, ಲೈಟ್ ಗ್ರೀನು, ಡಾರ್ಕ್ ಗ್ರೀನು, ಬ್ಲೂ ಕಲರು, ಮತ್ತು ರೆಸ್ಟ್ ಆರೆಂಜು ಮತ್ತು ಮೆರೂನು ನೋಡಿ. ಇದಂತೂ ತುಂಬ ಸ್ಯಾರೀಸು ಸೇಲ್ ಆಗ್ತಾಯಿದೆ ಅನಿಸುತ್ತೆ. ತುಂಬ ಜನ ಅದನ್ನು ತೊಗೋತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ವೆರೈಟೀಸ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ ನೋಡೋದಕ್ಕೆ. ಸೊ ನನಗೂ 1-2 ಕಲರ್ ತುಂಬ ಇಷ್ಟ ಆಯಿತು. ಬಟ್ ನಾನು ಆಲ್ರೆಡಿ ಮದುವೆ ಟೈಮಲ್ಲಿ 1-2 ಸ್ಯಾರಿ ತೊಗೊಂಡಿದ್ದೆ. ಸೊ ಅದೇ ಇರೋದ್ರಿಂದ ನಾನು ಬೇಡ ಅಂತೇಳಿ ಸುಮ್ಮನಿದ್ದೀನಿ. ಇಲ್ಲಾಂದರೆ ನಾನು ಕೂಡ 2 ಸ್ಯಾರಿ ತೊಗೋತಾ ಇದ್ದೆ. ಇನ್ನು ಇದು ಕಾಟನ್ ಸ್ಯಾರಿ. ಸೊ ಇದು ನಮ್ಮ ತಾಯಂತವ್ರಿಗೆ, ಅಜ್ಜಿ ಅಂತವ್ರಿಗೆ ಚೆನ್ನಾಗಿದೆ. ಈಗ ಟೀಚರ್ಸ್ಗಳು ಕೂಡ ಇದೇ ಥರ ಸ್ಯಾರಿ ವೇರ್ ಮಾಡ್ತಾರೆ. ಸೊ ಅವ್ರಿಗೂ ಇಷ್ಟ ಆಗುತ್ತೆ. ಕೆಲವೊಂದು ಬೈ 1 get 1 ಎಲ್ಲ ಇದೆ ನೋಡಿ. ಇಲ್ಲೂ ಕೆಲವೊಂದು ಸಾಕಷ್ಟು ಸ್ಯಾರೀಸ್ ಇನ್ನೂ ಜೋಡಿಸಿಲ್ಲ, ಹಾಗೆ ಇದೆ. ಈ ಕಾಂಬಿನೇಷನ್ನು ಕೂಡ ಸಖತ್ತಾಗಿದೆ. ಮದುವೆ ಫಂಕ್ಷನ್ಸ್ಗಳಿಗೆ ಹಾಕ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ಲಾಸ್ಟ್ ಟೈಮ್ ನಾನು ಆಲ್ರೆಡಿ ನೋಡಿದ್ದೆ. ಬೈ 1 get 1 ಕೂಡ ಕಡಿಮೆ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಈ ಕಲರ್ ತೊಗೋಬೇಕು ಅಂತ ಇಷ್ಟ ಆಗ್ತಾ ಇದೆ. ಬಟ್ ಸುಮ್ಮನೆ ಸ್ಯಾರೀಸ್ ತೊಗೊಂಡು ಇಡೋದಾಯಿತು. ನಾನು ಜಾಸ್ತಿ ಸ್ಯಾರಿ ಕೂಡ ವೇರ್ ಮಾಡಲ್ಲ. ಆಲ್ರೆಡಿ 2 ಸೀರೆ ಹಾಗೇ ಇದೆ. ಈ ಗ್ರೀನ್ ಕಲರು ತುಂಬ ಇಷ್ಟ ಆಯಿತು. ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತೂ ಸಖತ್ತಾಗಿದೆ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ.
ಸೊ ಯಾರೆಲ್ಲ ವಿನಾಯಕ್ ನಗರ, ಗೋಕುಲಮ್ಮು, ಊಟಿಕೊಪ್ಪಲಲ್ಲಿದ್ದಾರೆ ಆರಾಮಾಗಿ ಬಂದು ನೋಡ್ಬೋದು. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂಥ ಕಲೆಕ್ಷನ್ನೇ ತರಿಸಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಬಟ್ ಇದೆಯಲ್ಲ ಅಂತ ತೊಗೋತಾ ಇಲ್ಲ ಅಷ್ಟೇ. ಬಟ್ ಇನ್ನೂ ಒಂದೆರಡು ದಿನ ಹೀಗೆ ಇಟ್ಟಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆನ್ ದ ವೇ ಅಲ್ವಾ, ನಾನು ಆಫೀಸ್ಗೆ ಹೋಗೋ ರೋಡಲ್ಲಿ ಬಂದು ತೊಗೊಂಡೆ ಆ ಥರ. ಇಲ್ಲೆಲ್ಲ ಸಿಂಪಲ್ ಸ್ಯಾರಿಗಳು ಹಾಕಿದ್ದಾರೆ. ಇನ್ನು ನನ್ನ ಮಗಳು ಕ್ಲಿಪ್ಸು ಪಿನ್ನು ನೋಡಿದ ತಕ್ಷಣ ಅವಳಿಗೆ ಇಷ್ಟ ಆಗೋದೆ ಕ್ಲಿಪ್ಪು ಪಿನ್ಗಳು. ಸೊ ಇಲ್ಲಿ ಮದುವೆ ಸಮಾರಂಭಗಳಿಗೆ ಹಾಕೊಳ್ಳುವಂತಹ ಜುಮ್ಕಿಗಳು ಕೂಡ ಇದೆ. ಸೊ ಬ್ಯಾಂಗಲ್ಸ್ ಕೂಡ ಇದೆ. ಬ್ಯಾಂಗಲ್ಸ್ ಜಾಸ್ತಿ ಇಲ್ಲ, ಬಟ್ ಅದು ಕೂಡ ಇಟ್ಟಿದ್ದಾರೆ. ನನ್ನ ಮಗಳಿಗೆ ಕ್ಲಿಪ್ ಬಂದರೆ ತುಂಬ ಇಷ್ಟ. ಸೊ ಅವಳಿಗೆ ವೆರೈಟಿ ಕ್ಲಿಪ್ಗಳನ್ನ ಯೂಸ್ ಮಾಡೋದಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ಅವಳಿಗೆ ಬೇಕಾಗಿರೋ ಕ್ಲಿಪ್ಗಳನ್ನ ನೋಡ್ತಾ ಇದ್ದಾಳೆ. ಚೆನ್ನಾಗಿದೆ, ಕ್ಲಿಪ್ ಕಲೆಕ್ಷನ್ ಕೂಡ ಚೆನ್ನಾಗಿದೆ. ಜುಮ್ಕೀಸ್ ಅಂತೂ ದಪ್ಪಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಇದು ಗ್ಯಾರಂಟೀಸ್ದಲ್ಲ, ಲಾಂಗ್ ಚೈನ್ ಇದೆ, ಮಾಟಿಗಳು ಕೊಟ್ಟಿದ್ದಾರೆ, ಸ್ಟಿಕ್ಕರ್ಸ್ಗಳು ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಸ್ಯಾರಿ ಜೊತೆಗೆ ಏನೆಲ್ಲ ಬೇಕು ಕಾಂಬಿನೇಷನ್ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಟರೆ, ಅಂದರೆ ಬ್ಯಾಂಗಲ್ಸ್ಗಳೆಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿ ಸೇಲ್ ಆಗುತ್ತೆ. ಯಾಕೆಂದರೆ ಹಬ್ಬಕ್ಕೆ ಬ್ಯಾಂಗಲ್ಸ್ ಕೂಡ ಬೇಕಲ್ವಾ. ಸೊ ಮಾಮೂಲಿ ಗಾಜಿನ ಬ್ಯಾಂಗಲ್ಸ್ಗಳು ಇಟ್ಟರೆ ಚೆನ್ನಾಗಿರ್ತಾಯಿತ್ತು, ಬಟ್ ಇಟ್ಟಿಲ್ಲ. ಅವಳು ಕ್ಲಿಪ್ ಬೇಕು ಅಂತ ಇದ್ಲು, ಬಟ್ ಒಂದೇ ಥರ ಕ್ಲಿಪ್ಪು 2-3 ತೊಗೊಳ್ತೀನಿ ಅಂತೇಳಿ, ಅಷ್ಟೊಂದು ಬೇಡ. ಆಲ್ರೆಡಿ ಮನೇಲೂ ಇದೆ. ಸೊ ಒಂದು ತೊಗೊ ಅಂದರೆ ಅವ್ರಿಗೆ ಒಂದು ಕೊಡ್ತಾಯಿಲ್ಲ ಅವರು. ಸೊ ನೋಡೋಣ, ಒಂದು ಚೆನ್ನಾಗಿರೋದು ಯಾವ್ದಾದ್ರು ಕ್ಲಿಪ್ ಸಿಕ್ಕಿದ್ರೆ ಓಕೆ ತೊಗೊಳ್ಳಿ, ಇಲ್ಲ ಅಂದರೆ ಅದು ಇಲ್ಲ. ಬಟ್ ಸ್ಯಾರೀಸ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಪ್ರೈಸಸ್ ಕೂಡ ಕಡಿಮೆ ಇದೆ. ಜೊತೆಗೆ ಕಲರ್ ವೈಸು, ಕಾಂಬಿನೇಷನ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಸ್, ಕ್ಲಿಪ್ಗಳು ಒಂದೆರಡು ಚೆನ್ನಾಗಿದೆ. ಈ ಥರದ್ದೆಲ್ಲ ಯೂಶ್ವಲಿ ನಮಗೆ ಜುಡಿಯೋಗೆ ಹೋದರೆ ಇವೆಲ್ಲ ಸಿಗುತ್ತೆ. ಬಟ್ ಈಗ ಜುಡಿಯೋದಲ್ಲೂ ಬೇಜಾರಾಗ್ಬಿಟ್ಟಿದೆ ಒಂದೇ ಥರ ಕ್ಲಿಪ್ಗಳನ್ನ ತೊಗೊಂಡು. ಸೊ ಹಾಗಾಗಿ ಇಲ್ಲಿ ಡಿಫ್ರೆಂಟಾಗಿದೆಯಲ್ಲ ಅಂತ ನೋಡ್ತಾ ಇದ್ದಾಳೆ. ಇವರೇ ಆ್ಯಕ್ಚುಲಿ ಇಲ್ಲಿ ಸ್ಯಾರಿ ಎಕ್ಸ್ಪೋ ಮಾಡಿರೋದು. ಕೆಲವೊಂದು ಐಟಮ್ಸು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಈಗ ರಿಂಗ್ಗಳಿರ್ಬೋದು, ಬ್ಯಾಂಗ್ಗಳಿರ್ಬೋದು. ಸೊ ಅದೆಲ್ಲ ಅಷ್ಟು ಗ್ಯಾರಂಟಿ ಇಲ್ಲ ಅಂತ ಹೇಳಿನೇ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಯಿತು. ಕೆಲವು ಕಡೆ ಸುಳ್ಳು ಹೇಳ್ತಾರೆ, ಬಟ್ ಇವರು ಆ ಥರ ಏನೂ ಹೇಳಿಲ್ಲ, ಇರೋದನ್ನೇ ಹೇಳಿಬಿಟ್ಟೆ ಕೊಟ್ಟರು. ಸೊ ತುಂಬ ಖುಷಿ ಆಯಿತು. ಇನ್ನು ಅಲ್ಲಿಂದ ಆರಾಮಾಗಿ ಮುಗಿಸ್ಕೊಂಡು ನಾನು ನನ್ನ ಮಗಳು ಮನೆಗೆ ಬಂದ್ವಿ. ಇನ್ನು ಅವಳು ಇನ್ನೂ ಹೊರಗಡೆ ಎಲ್ಲರೂ ಹೋಗೋಣ ಅಂತಿದ್ಲು, ಅಂದರೆ ಸಿಟಿ ಸರೌಂಡಿಂಗ್ ಕರ್ಕೊಂಡೋಗಿ ಅಂತ. ಸೊ ಸದ್ಯಕ್ಕೆ ನನಗಂತೂ ಮೂಡಿರಲಿಲ್ಲ, ಯಾಕಂದರೆ ಇವತ್ತೇ ನಾನು ಬೇಗ ಬಂದಿರೋದು ಮನೆಗೆ. ಸೊ ಆರಾಮಾಗಿ ರೆಸ್ಟ್ ಮಾಡೋಣ ಅಂಥೇಳಿ ನನ್ನ ಒಂದು ಇದು. ಮಳೆನೂ ಏನಿಲ್ಲ, ಈಗ ಮತ್ತೆ ಬರ್ಬೋದೇನೋ ಗೊತ್ತಿಲ್ಲ. ಬೆಳಿಗ್ಗೆ ಸ್ವಲ್ಪ ಬಂತು ಅಷ್ಟೇ. ಇನ್ನು ಮನೆಗೆ ಬಂದು ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ನಾನು ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ನೋಡ್ತಾ ಇದ್ದೆ. ಇನ್ನು ಇವತ್ತಿನ ವಿಶೇಷವಾದ ಸಾಂಬಾರು ಬಂದು ಅವರೆಕಾಳು. ಇದು ಹಸಿ ಅವರೆಕಾಳು. ಮೊದಲೆಲ್ಲ ಸೀಸನಲ್ಲಿ ಬರ್ತಾಯಿತ್ತು, ಇವಾಗ ಎಲ್ಲ ಸೀಸನಲ್ಲೂ ಸಿಗ್ತಿದೆ. ಸೊ ಇವತ್ತು ಆಷಾಢ ಶುಕ್ರವಾರ ಆದ್ದರಿಂದ ಸ್ಪೆಷಲ್ಲಾಗಿ ಪಾಯಸ. ಸೊ ನಮ್ಮ ಮನೇಲಿ ಹಸಿ ಕಾಳು ಅಂದರೆ ತುಂಬ ಇಷ್ಟನೇ. ಬಟ್ ಅವರೆಕಾಳು ಸೀಸನಲ್ಲ, ಅದು ಅಷ್ಟು ಚೆನ್ನಾಗಿರಲ್ಲ. ಬಟ್ ಅಂದರೂ ಒಂದು ಸಲ ಯಾವಾಗಲಾದ್ರೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ತಿಂದ್ವಿ. ಸೊ ಇವತ್ತಿಗೆ ಈ ದಿನದ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ.